ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ದೇಶದಲ್ಲಿ ಪೊಲೀಸ್ ಇಲಾಖೆ ಜೀವಂತವಾಗಿದೆ ಅಂತೇಳಿ ಸಾಬೀತಾಗೋದು ಕೆಲವೊಮ್ಮೆ ಈ ರೀತಿಯಾದಂಥ ತೀರ್ಪುಗಳು ಬಂದಂಥ ಸಂದರ್ಭದಲ್ಲಿ. ಕೇವಲ 60 ದಿವಸದಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ, ಕಾನೂನು ಪ್ರಕ್ರಿಯೆ ಎಷ್ಟು ಬೇಗವಾಗಿ ನಡೆದು ಹೋಗೋದಕ್ಕೆ ಸಾಧ್ಯನೋ ಆ ರೀತಿಯಾದಂಥ ಪ್ರೊಸೀಜರ್ ಕೂಡ ಇದೀಗ ನಮ್ಮ ದೇಶದಲ್ಲಿ ನಡೆದು ಹೋಗಬಿಟ್ಟಿದೆ. ಸ್ನೇಹಿತರೆ, ಕಳೆದ 2 ತಿಂಗಳ ಹಿಂದೆ ಮಗು ಪ್ರಕರಣದ ಬಗ್ಗೆ ನಿಮ್ಮ ಮುಂದೆ ಸವಿವರವಾಗಿ ಪ್ರಕರಣದ ಏನೇನೆಲ್ಲ ನಡೀತಾ ಇದೆ, ಪ್ರಕರಣ ಏನಾಗಬಹುದು, ಪ್ರಕರಣ ಸಾಬೀತಾದರೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತೆ, ಏನೇನೆಲ್ಲ ಪ್ರೊಸೀಜರ್ಗಳಿರುತ್ತೆ, ಏನೇನೆಲ್ಲ ಆಗುತ್ತೆ, ಕೋರ್ಟ್ ಏನೇನೆಲ್ಲ ಸಾಕ್ಷಿಗಳನ್ನು ಕೇಳುತ್ತೆ, ಪೊಲೀಸರು ಇದರಲ್ಲಿ ಎಡವಿ ಬಿಟ್ಟರೆ ಏನಾಗುತ್ತೆ, ಪೊಲೀಸರು ಸರಿಯಾದಂಥ ದಿಕ್ಕಿನಲ್ಲಿ ಕೆಲಸವನ್ನು ಮಾಡಿಬಿಟ್ರೆ ಏನಾಗುತ್ತೆ, 2 ತಿಂಗಳ ಹಿಂದೆನೇ ನಿಮ್ಮ ಮುಂದೆ ಬಿತ್ತಿದ್ದೆ. ಇದೀಗ ಅದೆಲ್ಲವೂ ಕೂಡ ಸತ್ಯವಾಗಿಬಿಟ್ಟಿದೆ. ನಮ್ಮ ಪೊಲೀಸ್ ಇಲಾಖೆ ಜೀವಂತವಾಗಿದೆ ಅಂತೇಳಿ ಸಾಬೀತಾಗಿದೆ. ಇದೀಗ ಕೋರ್ಟ್ ಮಹತ್ವದ ತೀರ್ಪು ನೀಡಿಬಿಟ್ಟಿದೆ. ಸ್ನೇಹಿತರೆ, ಕಳೆದ 2 ತಿಂಗಳ ಹಿಂದೆ ಘಟನೆ ಏನಾಗಿತ್ತು, ಆ ಆರೋಪಿ ಮಾಡಿದಂತ ದುರಂತವಾದ್ರೂ ಏನು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಆರಂಭದಲ್ಲಿ ಗಮನಿಸ್ತಾ ಹೋಗೋಣ. ಮತ್ತು ಪ್ರೊಸೀಜರ್ಗಳು ಏನೇನೆಲ್ಲ ಇದ್ವು, ಹೇಗೆಲ್ಲ ಆಯ್ತು, ಆ ಆರೋಪಿಗೆ ಗಲ್ಲು ಶಿಕ್ಷೆ ಆದ ಬಳಿಕ ನೇರವಾಗಿ ಆತನನ್ನ ಗಲ್ಲಿಗೆ ಹಾಕೋದಕ್ಕೆ ಸಾಧ್ಯನಾ, ಆತ ಹೈಕೋರ್ಟ್ಗೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ರಾಷ್ಟ್ರಪತಿಗಳವರೆಗೆ ಹೋಗಬಹುದು, ಇಲ್ಲಿ ಏನೇನೆಲ್ಲ ಪ್ರೊಸೀಜರ್ಗಳಿರುತ್ತೆ, ಪ್ರೊಸೀಜರ್ಗಳು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತವೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಅದರಲ್ಲೂ ಕೂಡ ಮನೆಯಲ್ಲಿ ಮಕ್ಕಳಿದ್ದಂಥವರು ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸ್ನೇಹಿತರೆ, ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿತ್ತು, ಪುಣೆಯ ನರಸಾಪುರ ಗ್ರಾಮದಲ್ಲಿ ದಿನಗೂಲಿ ಕಾರ್ಮಿಕನಾಗಿದ್ದಂತಹ 65 ವರ್ಷದ ಭೀಮರಾವ್ ಪ್ರಭಾಕರ್ ಕಾಂಬ್ಳೆ ಅನ್ನುವಂಥ ಹಂತಕ ಅಂತ ಕರಿತಿರೋ, ಕಾಮುಕ ಅಂತ ಕರಿತಿರೋ ಅಥವಾ ಇನ್ನೇನು ಕರಿತಿರೋ ಈ ವ್ಯಕ್ತಿಗೆ ಗೊತ್ತಿಲ್ಲ. ಇಷ್ಟು ದಿನಗಳ ಕಾಲ ಈತನನ್ನು ಆರೋಪಿ ಅಂತ ಕರೆಯಲಾಗ್ತಿತ್ತು. ಆದರೆ ಇದೀಗ ಅಪರಾಧಿಯಾಗಿದ್ದಾನೆ. ಈತನಿಗೆ ಕೋರ್ಟ್ ಕೂಡ ಗಲ್ಲು ಶಿಕ್ಷೆನ ನೀಡಿಬಿಟ್ಟಿದೆ. ಸ್ನೇಹಿತರೆ, ಅಂದಾಗೆ ಘಟನೆಯ ಹಿನ್ನೆಲೆಯನ್ನು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಘಟನೆ ಹೇಗಿತ್ತು, ಘಟನೆ ಭೀಕರತೆ ಏನಿತ್ತು, ಏನೇನೆಲ್ಲ ಈ ಹಂತಕ ಮಾಡಿದ್ದ ಅಂತೇಳಿ. ಕೇವಲ 3 ವರ್ಷ 2 ತಿಂಗಳು ವಯಸ್ಸಿನ ಒಂದು ಮಗುವನ್ನ ಈತ ದನದ ಕೊಠಡಿಗೆ ಕರ್ಕೊಂಡು ಹೋಗಿ ಆ ಮಗುವಿನ ಮೇಲೆ ಹೇಗೆಲ್ಲ ನಡೆದುಕೊಳ್ಳೋದಕ್ಕೆ ಸಾಧ್ಯನೋ ಹಾಗೆ ನಡೆದುಕೊಂಡು ಕೊನೆಗೆ ಆ ಮಗುವನ್ನ ಕೊಂದು ದನದ ಕೊಠಡಿಯಲ್ಲೇ ಇದ್ದಂಥ ಸಗಣಿಯನ್ನ ಹಾಕಿ ಮುಚ್ಚಾಕಿ ಬಿಟ್ಟಿದ್ದ. ಇದೆಲ್ಲವೂ ಕೂಡ ಯಾವ ದಿನದಂದು ನಡೆದು ಹೋಗಿತ್ತು ಅಂತಂದ್ರೆ, ಅಥವಾ ಯಾವತ್ತು ನಡೆದು ಹೋಗಿತ್ತು ಅಂತೇಳಿ ನಿಮ್ಮ ಪ್ರಶ್ನೆ ಇರಬಹುದು. ಈ ಒಂದು ದುರಂತ ನಡೆದು ಹೋಗಿರೋದು ಯಾವುದು 10 ವರ್ಷ 20 ವರ್ಷದ ಹಿಂದೆ ಅಲ್ಲ, ಕೇವಲ 60 ದಿನಗಳ ಹಿಂದೆ ನಡೆದಂತ ದುರಂತ ಇದು. ಮೇ 1ನೇ ತಾರೀಕು 2026ರಂದು ನಡೆದಂತ ದುರಂತ ಇದು. ಸ್ನೇಹಿತರೆ, ಅವತ್ತು ಏನೇನೆಲ್ಲ ಘಟನೆ ಆಯಿತು ಅಂತೇಳಿ ಘಟನೆಯ ಬಗ್ಗೆ ಒಂದಿಷ್ಟು ನಾನು ನಿಮಗೆ ನೆನಪಿಸ್ತಾ ಹೋಗ್ತೀನಿ. ಈ ಕೇಸ್ನ ಫಾಲೋ ಅಪ್ ಮಾಡ್ತಾ ಇರುವಂತವರಿಗೆ ಬಹುತೇಕ ಗೊತ್ತಿರುತ್ತೆ. ಹೊಸಬರು ಯಾರಾದರೂ ಗಮನಿಸ್ತಾ ಇದ್ರೆ ಏನಾಗಿತ್ತು ಅಂತೇಳಿ ಪ್ರಕರಣ ಗೊತ್ತಿರೋದಿಲ್ಲ. ಆ ಕಾರಣದಿಂದಾಗಿ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ವಿವರವನ್ನು ಇಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮೇ 1ನೇ ತಾರೀಕು 2026 ಮಧ್ಯಾಹ್ನ 3 ಗಂಟೆ 12 ನಿಮಿಷದ ಆಸುಪಾಸು ಮಗು ಮನೆಯಿಂದ ಹೊರಗಡೆ ಆಟವಾಡ್ತಾ ಬರ್ತಾ ಇರುತ್ತೆ. ಕಾಂಬ್ಳೆ ಆಕೆಯ ಬಳಿ ಬಂದಿರ್ತಾನೆ. ತಿನ್ನಲು ಆಕೆಗೆ ಏನೋ ಕೊಡಿಸ್ತೀನಿ ಅಥವಾ ಹಸುವನ್ನು ತೋರಿಸ್ತೀನಿ ಅಂತೇಳಿ ಆ ಪುಟ್ಟ ಮಗುಗೆ ಒಂದು ಆಸೆಯನ್ನು ಹುಟ್ಟಿಸ್ತಾನೆ. ಅದಾದ ಬಳಿಕ ಮಗು ಸಹಜವಾಗಿ ತಾತ ಅಲ್ವಾ ಅಂತೇಳಿ ಆತನನ್ನು ನಂಬಿಕೊಂಡು ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಆತನ ಹಿಂದೆ ಹೋಗೋದಕ್ಕೆ ಪ್ರಾರಂಭಿಸುತ್ತೆ. ಈತ ನೇರವಾಗಿ ಹಸುವಿನ ಅಥವಾ ದನದ ಕೊಠಡಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದು CCTV ಕ್ಯಾಮೆರಾದಲ್ಲಿ ಆತ ಮಗುವಿನ ಕೈ ಹಿಡಿದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಇನ್ನು 3 ಗಂಟೆ 12ರಿಂದ 3 ಗಂಟೆ 51 ನಿಮಿಷದವರೆಗೂ ಆತ ಮಾಡಿದಂಥ ದುರಂತ ಇದೆಯಲ್ಲ, ನಿಜಕ್ಕೂ ಅದನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅಂಥ ಒಂದು ಹಂತಕರು ನಿಜವಾಗಿಯೂ ಬದುಕೋದಕ್ಕೆ, ನಮ್ಮ ಭೂಮಿ ಮೇಲೆ ಹುಟ್ಟೋದಕ್ಕೆ ನಾಲಾಯಕರು ಅವರಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೊಟ್ಟೆ ಉರಿಯುತ್ತೆ. ಒಂದು ಕೇವಲ 3 ವರ್ಷದ ಮಗುವನ್ನ ಹೇಗೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯನೋ, ಅದರಲ್ಲೂ ಕೂಡ 65 ವರ್ಷದ ವೃದ್ಧ, ಎಂಥ ಒಂದು ಕೆಟ್ಟ ಮನಸ್ಥಿತಿ ಆತನಲ್ಲಿ ಇರ್ಬೋದೋ ಗೊತ್ತಿಲ್ಲ ನನಗೆ. ಸೊ ಅಂಥ ಒಂದು ವ್ಯಕ್ತಿ ಒಂದು 3 ವರ್ಷದ ಮಗು, ತನ್ನ ಮೊಮ್ಮಗಳ ವಯಸ್ಸಿನವಳು, ಆಕೆಯನ್ನು ಅದು ಹೇಗೆ ಬಳಸ್ಕೊಳ್ಳೋದಕ್ಕೆ ಮನಸ್ಸು ಬಂತೋ ಗೊತ್ತಿಲ್ಲ. ಆತ ಬಳಸ್ಕೊಳ್ತಾನೆ. ಕೊನೆಗೆ ಬಳಸ್ಕೊಂಡಿದ್ದಷ್ಟೇ ಅಲ್ಲದೆ ಕೊಂದು ಬಿಡ್ತಾನೆ. ಅಂತಂದ್ರೆ ಈ ಎಲ್ಲ ಪ್ರೊಸೀಜರ್ ಕೂಡ ನಡೆದಿರುವಂಥದ್ದು ಅಥವಾ ಎಲ್ಲ ಹಂತಕನ ಪ್ಲಾನ್ಗಳು ನಡೆದಿರುವಂತಹದ್ದು ಮೇ 1ನೇ ತಾರೀಕು 2026 ಮಧ್ಯಾಹ್ನ 3 ಗಂಟೆ 12 ನಿಮಿಷದಿಂದ 3 ಗಂಟೆ 51 ನಿಮಿಷದ ಆಸುಪಾಸಿನಲ್ಲಿ. ಇನ್ನು ಕೊಟ್ಟಿಗೆಯ ಒಳಗಡೆ ಕಾಂಬ್ಳೆ ಸುಮಾರು 39 ನಿಮಿಷಗಳ ಕಾಲ ಆ ಪುಟ್ಟ ಮಗುವಿನ ಮೇಲೆ ಅಮಾನುಷವಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿರ್ತಾನೆ. ಮಗು ಕಿರ್ಚಾಡಿ ಬಿಟ್ರೆ, ಜನಗಳು ಬಂದು ಬಿಟ್ರೆ ಮುಂದೆ ಏನಾಗಬಹುದು ಅಂತೇಳಿ ಆತನಿಗೆ ಭಯದ ವಾತಾವರಣ ಇರುತ್ತೆ. ಹಾಗಾಗಿ ಆತ ಏನ್ ಮಾಡಿದ್ದ ಅಂತೇಳಿ ನೀವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಮಗು ಕಿರ್ಚಾಡುವುದನ್ನು ತಡೆಯೋದಕ್ಕೆ ಆಕೆಯ ಬಾಯಿಗೆ ಸಾಕ್ಸ್ ಮತ್ತು ಮಣ್ಣನ್ನು ತುರುಕಿದ್ದ. ನಂತರ ತಲೆಯ ಮೇಲೆ ಭಾರವಾದ ಕಲ್ಲನ್ನು ಎತ್ತಿ ಆಕೆಯನ್ನು ಕೊಲೆ ಮಾಡಿದ್ದ. ಬಳಿಕ ಮಗುವಿನ ಶವವನ್ನು ಸಗಣಿಯ ರಾಶಿಯ ಅಡಿಯಲ್ಲಿ ಬಚ್ಚಿಟ್ಟಿದ್ದ. ಮಗು ಸಾವನ್ನಪ್ಪಿದ ಬಳಿಕವೂ ಕೂಡ ಆ ಮಗುವಿನ ಜೊತೆಗೆ ಲೈಂಗಿಕವಾಗಿ ನಡೆದುಕೊಂಡು ಬಿಟ್ಟಿದ್ದ. ಇನ್ನು ಸಂಜೆ 4 ಗಂಟೆ 30 ನಿಮಿಷ ಮಗು ಕಾಣೆಯಾಗಿದ್ದನ್ನು ಗಮನಿಸಿದಂತಹ ಕುಟುಂಬದಸ್ಥರು ಹುಡುಕಾಟವನ್ನು ಆರಂಭಿಸ್ತಾರೆ. ಸ್ಥಳೀಯ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಸತ್ಯ ಬೆಳಕಿಗೆ ಬಂದು ಬಿಡುತ್ತೆ. ತಕ್ಷಣ ಕೊಟ್ಟಿಗೆಗೆ ಧಾವಿಸ್ತಾರೆ.
ಸಗಣಿ ರಾಶಿಯಡಿ ಊತ ಹಾಕಿದ್ದ ಮಗುವಿನ ಶವವನ್ನ ಹೊರತೆಗಿದ್ದಾರೆ. ಇನ್ನು ಮೇ 2ನೇ ತಾರೀಕು 2026ರಂದು ಘಟನೆಯಿಂದ ಆಕ್ರೋಶಗೊಂಡಿರುವಂತಹ ಗ್ರಾಮಸ್ಥರು ನರಸಾಪುರ ಬಂದ್ಗೆ ಕರೆ ಕೂಡ ನೀಡ್ತಾರೆ. ಮುಂಬೈ ಬೆಂಗಳೂರು ಹೆದ್ದಾರಿಯನ್ನ ತಡೆದು ಅಪರಾಧಿಗೆ ತಕ್ಷಣವೇ ಮರಣ ದಂಡನೆ ವಿಧಿಸಬೇಕು ಅಂತ ಹೇಳಿ ಪ್ರತಿಭಟನೆ ಆರಂಭಿಸಿ ಬಿಡುತ್ತಾರೆ. ಇನ್ನು ಸಿಸಿಟಿವಿ ಸಾಕ್ಷಿಯನ್ನ ಇಟ್ಟುಕೊಂಡು ಆರೋಪಿಯನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಕೇವಲ 24 ಗಂಟೆಯ ಒಳಗಾಗಿ ಈ ಒಂದು ಕಾಂಬಳೆಯನ್ನ ಅಥವಾ ಈ ಒಂದು ಮುದುಕನನ್ನ ಪುಣೆ ಗ್ರಾಮಾಂತರ ಪೊಲೀಸರು ಬಂಧಿಸಿ ಬಿಡುತ್ತಾರೆ. ಪುಣೆ ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಸಂದೀಪ್ ಸಿಂಗ್ ಗಿಲ್ ಅವರ ನೇತೃತ್ವದಲ್ಲಿ ಹಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಮಾಲಾ ಪವಾರ್ ಅವರನ್ನು ಒಳಗೊಂಡಿರುವಂತಹ ಎಸ್ಐಟಿ ತಂಡವನ್ನು ರಚನೆ ಕೂಡ ಮಾಡ್ತಾರೆ. ಕೇವಲ 15 ದಿನದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಲಾಗುತ್ತೆ. ಯಾವುದೇ ವಿಳಂಬವಿಲ್ಲದೆ ಪೊಲೀಸರು ಕೇವಲ 15 ದಿನದಲ್ಲಿ 1200 ಪುಟಗಳ ಬೃಹತ್ ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ನಾನು ಆರಂಭದಲ್ಲೂ ಕೂಡ ಈ ಕಾರಣಕ್ಕೆ ಹೇಳಿದ್ದು, ನಮ್ಮ ದೇಶದಲ್ಲಿ ಪೊಲೀಸ್ ಇಲಾಖೆ ಒಂದೊಂದ್ಸತಿ ಜೀವಂತವಾಗಿದೆ ಅಂತೇಳಿ ಗೊತ್ತಾಗೋದು ಇಂತಹ ಪ್ರಕರಣಗಳಲ್ಲಿ ತಾವು ಏನು ಅಂತ ಪ್ರೂವ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಂತೇಳಿ. ಇನ್ನು ಪುಣೆ ಪೊಲೀಸರು ಕೂಡ 15 ದಿನದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ರು. ನ್ಯಾಯಾಲಯಕ್ಕೆ ಎಲ್ಲವೂ ಕೂಡ ಏನೇನೆಲ್ಲ ದಾಖಲೆಗಳನ್ನು ಕೊಡಬೇಕಿತ್ತು ಅದೆಲ್ಲವನ್ನು ಕೂಡ ಕೊಟ್ಟಿದ್ರು. ಇನ್ನು ವಿಶೇಷ ಸರ್ಕಾರಿ ಅಭಿಯೋಜಕ ಅಜಯ್ ಮಿಸಾರ್ ಅವರು ಸರ್ಕಾರದ ಪರವಾಗಿ ವಾದವನ್ನು ಕೂಡ ಮಂಡಿಸ್ತಾ ಇದ್ರು. ಮಗುವಿನ ಕುಟುಂಬದ ಗೌಪ್ಯತೆಗಾಗಿ ವಿಚಾರಣೆಯನ್ನ ಪ್ರತಿದಿನ ಮುಚ್ಚಿದ ಕೋಣೆಯಲ್ಲಿ ನಡೆಸ್ತಾ ಇದ್ರು. ಇನ್ನು ಪ್ರಾಸಿಕ್ಯೂಷನ್ ನ್ಯಾಯಾಲಯಕ್ಕೆ 55 ಸಾಕ್ಷಿಗಳನ್ನ, ಕಾಂಬಳೆಗೆ ಮ್ಯಾಚ್ ಆದ DNA ವರದಿ ಮತ್ತು CCTV ದೃಶ್ಯಗಳನ್ನು ಪ್ರಮುಖ ಸಾಕ್ಷಿಯಾಗಿ ಮಂಡಿಸಲಾಗಿತ್ತು. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿಯೂ ಕೂಡ ಮಗುವಿನ ದೇಹದ ಮೇಲೆ 18 ಗಾಯಗಳಿರುವುದು ಪತ್ತೆಯಾಗಿತ್ತು. ಬಾಯಿಗೆ ಬಲವಂತವಾಗಿ ಬಟ್ಟೆ ತುರುಕಿದ್ದರಿಂದ ಉಸಿರುಗಟ್ಟಿ ಮಗು ಸಾವನ್ನಪ್ಪಿರುವಂಥದ್ದು ಕೂಡ ದೃಢಪಟ್ಟಿತ್ತು. ಆಘಾತಕಾರಿ ವಿಷಯವೇನೆಂದ್ರೆ ಮಗು ಮೃತಪಟ್ಟ ನಂತರವೂ ಕೂಡ ಕಾಂಬಳೆ ದೌರ್ಜನ್ಯವನ್ನ ಮುಂದುವರಿಸಿದ್ದ ಎಂದು ವಿಧಿವಿಜ್ಞಾನ ವರದಿ ಹೇಳ್ತಾ ಇದೆ. ಸ್ನೇಹಿತರೆ, ಈ ಒಂದು ಹಂತಕನನ್ನ ಅಥವಾ ಈ ಒಂದು ಕ್ರೂರಿಯನ್ನ, ಈ ಲಜ್ಜೆಗೆಟ್ಟ ಅಥವಾ ಅವಿವೇಕಿಯನ್ನ ಜೂನ್ 25ರಂದು ವಿಶೇಷ ನ್ಯಾಯಾಧೀಶರಾದ SR ಸಾಳುಂಕೆ ಅವರು ಕಾಂಬಳೆಯನ್ನ ಕಿಡ್ನಾಪ್, ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ದೋಷಿ ಎಂದು ಘೋಷಣೆ ಮಾಡ್ತಾರೆ. ನಿನಗೆ ಏನು ಶಿಕ್ಷೆಯನ್ನ ನೀಡಬೇಕು ಎಂದು ನ್ಯಾಯಾಧೀಶರು ಕೇಳಿದಂತ ಸಂದರ್ಭದಲ್ಲಿ ಈತ ಅವಿವೇಕಿ ಎಂತ ಉತ್ತರವನ್ನ ಕೊಟ್ಟು ಬಿಟ್ಟಿದ್ದ ಅಂತಂದ್ರೆ, ನಾನು ಮಗುವಿನ ಮೇಲೆ ಆಕಸ್ಮಿಕ ಬಿದ್ದಿದ್ದೆ ಅಂತ ಹೇಳಿ ಕಾಂಬಳೆ ಸುಳ್ಳು ಹೇಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಎಂತ ಒಂದು ಮನಸ್ಥಿತಿ ಆತನಲ್ಲಿ ಇರಬಹುದು ಅಂತೇಳಿ ನೀವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಈತನ ಬಗ್ಗೆ ಎಲ್ಲವನ್ನು ಕೂಡ ಗಮನಿಸಿದಂತ ನ್ಯಾಯಾಧೀಶರು ಕೇವಲ 4 ದಿನದಲ್ಲಿ ಈತನಿಗೆ ಮರಣ ದಂಡನೆ ಶಿಕ್ಷೆಯನ್ನು ಕೂಡ ನೀಡ್ತಾರೆ. ಸ್ನೇಹಿತರೆ, ಜೂನ್ 25ರಂದು ಈತನನ್ನ ದೋಷಿ ಎಂದು ಕೂಡ ಘೋಷಣೆ ಮಾಡ್ತಾರೆ. ಆದ್ರೆ ಜೂನ್ 29ರಂದು ಈ ಅಪರಾಧವು ಮಾನವೀಯತೆ ಎಲ್ಲಾ ಎಲ್ಲೆಗಳನ್ನು ಮೀರಿದೆ ಎಂದು ನ್ಯಾಯಾಧೀಶರು ಅಭಿಪ್ರಾಯವನ್ನು ಪಡ್ತಾರೆ. ಇದನ್ನ ಅಪರೂಪದ ಪ್ರಕರಣ ಎಂದು ಪರಿಗಣಿಸಿದ ನ್ಯಾಯಾಧೀಶ ಸಾಳುಂಕೆ ಅವರು ಭೀಮರಾವ್ ಕಾಂಬಳೆಗೆ ಸಾವಾಗುವವರೆಗೆ ನೇಣುಗಂಬಕ್ಕೆ ಏರಿಸಬೇಕು ಎಂದು ಐತಿಹಾಸಿಕ ಮರಣ ದಂಡನೆ ಶಿಕ್ಷೆಯನ್ನು ಕೂಡ ವಿಧಿಸಿ ತೀರ್ಪನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ಕೇಸಲ್ಲಿ ಇದೀಗ ಇಷ್ಟು ಬೆಳವಣಿಗೆ ಆಗಿದೆ. ಇನ್ನು ಇದಾದ ನಂತರ ನಿಮಗೆ ಏನಾಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಮರಣ ದಂಡನೆಯನ್ನ ನೀಡಿದ ತಕ್ಷಣ ಅವರನ್ನ ಸೀದಾ ತೆಗೆದುಕೊಂಡು ಹೋಗಿ ಗಲ್ಲಿಗೆ ಹಾಕೋದಿಲ್ಲ. ಒಂದು 2-3 ವರ್ಷಗಳ ಕಾಲವೇ ಬೇಕಾಗುತ್ತೆ. ಈ ಒಂದು 2-3 ವರ್ಷದಲ್ಲಿ ಏನೇನೆಲ್ಲ ಪ್ರೊಸೀಜರ್ಗಳಿರುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇವರಿಗೆ ಒಂಟಿ ವಾಸ ಫಿಕ್ಸ್ ಆಗುತ್ತೆ. ಮರಣ ದಂಡನೆ ಶಿಕ್ಷೆ ಪಡೆದ ಕೈದಿಯನ್ನ ಸಾಮಾನ್ಯ ಕೈದಿಗಳೊಂದಿಗೆ ಇರಿಸಲಾಗುವುದಿಲ್ಲ. ಅವರನ್ನ ಭದ್ರತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಾದ ಪಾಸ್ಲಿಯಾರ್ಡ್ನ ಪ್ರತ್ಯೇಕ ಕೋಣೆಯಲ್ಲಿ ಇಡಲಾಗುತ್ತೆ. ಇನ್ನು ಆರೋಪಿ ತಾನಾಗಿಯೇ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆಯಲು ಆತನ ಕೋಣೆಯ ಹೊರಗೆ ದಿನದ 24 ಗಂಟೆಯೂ ಕೂಡ ಸಶಸ್ತ್ರ ಗಾರ್ಡ್ಗಳನ್ನ ಕಾವಲು ಇರಿಸಲಾಗಿರುತ್ತೆ. ಇನ್ನು ಕೋರ್ಟ್ ತೀರ್ಪು ಬಂದ ತಕ್ಷಣ ಕೈದಿಯ ಸಾಮಾನ್ಯ ಬಟ್ಟೆಯನ್ನು ತೆಗೆದು ಮರಣ ದಂಡನೆಯ ಕೈದಿಗಳಿಗೆ ನೀಡಲಾಗುವಂತಹ ವಿಶೇಷ ಬಟ್ಟೆಗಳನ್ನು ನೀಡಲಾಗುತ್ತೆ. ದಿನಕ್ಕೆ ಕನಿಷ್ಠ 2 ಬಾರಿ ಆತನ ಕೋಣೆ ಮತ್ತು ದೇಹವನ್ನ ಸಂಪೂರ್ಣವಾಗಿ ತಪಾಸಣೆ ಕೂಡ ಮಾಡಲಾಗುತ್ತೆ. ಕೋಣೆಯ ಒಳಗೆ ಯಾವುದೇ ರೀತಿಯ ಹರಿತವಾದ ವಸ್ತು, ಹಗ್ಗ ಅಥವಾ ಅಪಾಯಕಾರಿ ವಸ್ತುಗಳು ಇರದಂತೆ ನೋಡಿಕೊಳ್ಳಲಾಗುತ್ತೆ. ಇತರ ಕೈದಿಗಳಂತೆ ಈತನಿಗೆ ಜೈಲಿನಲ್ಲಿ ಕೆಲಸ ಮಾಡಲು ಅವಕಾಶ ಇರೋದಿಲ್ಲ. ದಿನಕ್ಕೆ ಕೇವಲ 1 ಗಂಟೆ ಮಾತ್ರ ಕಾವಲುಗಾರರ ಸಮ್ಮುಖದಲ್ಲಿ ಕೋಣೆಯಿಂದ ಹೊರಗಡೆ ಬರುವಂತ ಅವಕಾಶವನ್ನು ನೀಡಲಾಗಿರುತ್ತೆ. ಇನ್ನು ಬಾಂಬೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಪ್ರಕ್ರಿಯೆಗಳು ಮುಗಿಯುವವರೆಗೆ ಮತ್ತು ರಾಷ್ಟ್ರಪತಿಗಳ ಬಳಿ ಕ್ಷಮಾದಾನ ಅರ್ಜಿ ಇತ್ಯರ್ಥವಾಗುವವರೆಗೆ ಕಾಂಬಳೆಯನ್ನು ಇದೇ ಯರವಾಡ ಜೈಲಿನ ಡೆತ್ ರೋನಲ್ಲಿ ಇರಿಸಲಾಗಿರುತ್ತೆ. ಎಲ್ಲ ಕಾನೂನು ಆದಿಗಳು ಮುಚ್ಚಿದ ನಂತರವೇ ಇದೇ ಜೈಲಿನಲ್ಲಿ ನೇಣು ಶಿಕ್ಷೆಯನ್ನ ಜಾರಿಗೊಳಿಸಲಾಗುತ್ತೆ. ಇನ್ನು ಕಾನೂನು ಪ್ರಕ್ರಿಯೆಗೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದರ ಕುರಿತಾಗಿ ಕೂಡ ನಾನು ನಿಮಗೆ ಹಂತವಾಗಿ ವಿವರಿಸ್ತಾ ಹೋಗ್ತೀನಿ. ಹೆಚ್ಚು ಕಡಿಮೆ 3 ವರ್ಷ ಇದು ಪ್ರೊಸೀಜರ್ ಇರುತ್ತೆ. ಯಾವ್ಯಾವ ಹಂತದಲ್ಲಿ ಏನೇನು ಪ್ರೊಸೀಜರ್ಗಳಿರುತ್ತೆ ಅಂತ ಹೇಳಿ. ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೇವಲ 60 ದಿನದಲ್ಲಿ ತೀರ್ಪನ್ನು ನೀಡಿದ್ರು ಕೂಡ ಮುಂದಿನ ಹಂತದ ಕಾನೂನು ಪ್ರಕ್ರಿಯೆಗಳು ಸಂಪೂರ್ಣಗೊಳ್ಳಲು ಸಾಮಾನ್ಯವಾಗಿ 1 ರಿಂದ 3 ವರ್ಷಗಳ ಸಮಯ ತೆಗೆದುಕೊಳ್ಳುತ್ತೆ.
ಸ್ನೇಹಿತರೆ, ಇದೀಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಈತನಿಗೆ ಮರಣದಂಡನೆ ಆಗಿಬಿಟ್ರೆ ಈತನಿಗೆ ಬಾಂಬೆ ಹೈಕೋರ್ಟ್ಗೆ ಹೋಗುವಂಥ ಅವಕಾಶ ಇರುತ್ತೆ. ಕೆಳ ನ್ಯಾಯಾಲಯದ ಮರಣದಂಡನೆ ತೀರ್ಪನ್ನು ಮರುಪರಿಶೀಲಿಸಲು ಮತ್ತು ದೃಢೀಕರಿಸಲು ಹೈಕೋರ್ಟ್ ಕನಿಷ್ಠ 6 ತಿಂಗಳಿನಿಂದ 1 ವರ್ಷದವರೆಗೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹೆಚ್ಚು ಕಡಿಮೆ 6 ತಿಂಗಳಿಂದ 1 ವರ್ಷ ಇಲ್ಲಿ ಕಳೆದು ಹೋಗ್ಬಿಟ್ರೆ ಸುಪ್ರೀಂ ಕೋರ್ಟ್ನ ಅವಧಿ 1 ವರ್ಷದಿಂದ 2 ವರ್ಷ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಅಪರಾಧಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಲ್ಲಿನ ವಿಚಾರಣೆ ಮುಗಿಯಲು ಕನಿಷ್ಠ 1 ರಿಂದ 2 ವರ್ಷ ಬೇಕಾಗುತ್ತೆ. ಇದೆಲ್ಲವೂ ಕೂಡ ಆದ ಬಳಿಕ ಇನ್ನು ಸುಪ್ರೀಂ ಕೋರ್ಟ್ ಕೂಡ ಮರಣದಂಡನೆಯನ್ನು ಎತ್ತಿ ಹಿಡಿದರೆ ಅಪರಾಧಿ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸಬಹುದು. ರಾಷ್ಟ್ರಪತಿಗಳು ಇದನ್ನ ತಿರಸ್ಕರಿಸಿದ ನಂತರವೇ ಜೈಲು ಅಧಿಕಾರಿಗಳು ಡೆತ್ ವಾರಂಟ್ ಅನ್ನ ಹೊರಡಿಸಿ ನೇಣು ಹಾಕುವ ದಿನಾಂಕವನ್ನ ನಿಗದಿ ಕೂಡ ಮಾಡ್ತಾರೆ. ಇದಿಷ್ಟು ಪ್ರೊಸೀಜರ್ ಕೂಡ ಇರುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನೋ ಮರಣದಂಡನೆ ನೀಡಿಬಿಟ್ಟಿದೆ ಅಂತೇಳಿ ಆತನ ಹೋಗಿ ಗಲ್ಲಿಗೆ ಹಾಕೋದಿಲ್ಲ. ಆತನಿಗೆ ಬೇರೆ ಬೇರೆ ಅವಕಾಶಗಳಿರುತ್ತೆ. ಆ ಅವಕಾಶಗಳನ್ನು ಬಳಸಿಕೊಂಡಂತ ಸಂದರ್ಭದಲ್ಲಿ ಆತ ಮರಣದಂಡನೆಯಿಂದ ಸೇಫ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ವೇಳೆ ಎಲ್ಲಾ ಕಡೆಗೂ ಕೂಡ ಆತನಿಗೆ ಮರಣದಂಡನೆ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಆದೇಶವನ್ನು ನೀಡಿಬಿಟ್ರೆ ಅಥವಾ ತೀರ್ಪನ್ನು ನೀಡಿಬಿಟ್ರೆ ಖಂಡಿತವಾಗಿಯೂ ಆತನಿಗೆ ಮರಣದಂಡನೆಯನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಪ್ರೊಸೀಜರ್ ಆಗಿರುತ್ತೆ. ಒಟ್ಟಾರೆಯಾಗಿ ಅದು ಏನೇ ಇರಲಿ ಎಲ್ಲರೂ ಕೂಡ ಈತನನ್ನು ಕ್ಷಮಿಸದೆ ಈತನಿಗೆ ಮರಣದಂಡನೆ ಶಿಕ್ಷೆಯನ್ನು ನೀಡಿದರೆ ಒಂದು ಹಂತಕರಿಗಳಿಗೆ ಆಗಿರ್ಬೋದು ಅಥವಾ ಸಾಕಷ್ಟು ಜನರಿಗೆ ಇದೊಂದು ಪಾಠ ಕೂಡ ಆಗಬಹುದು. ಆ ಕಾರಣದಿಂದಾಗಿ ಬಾಂಬೆ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸದೆ ಆತನಿಗೆ ಮರಣದಂಡನೆಯನ್ನು ನೀಡಬೇಕು ಅಂತೇಳಿ ಎಲ್ಲರ ಆಶಯವೂ ಕೂಡ ಇದೆ. ನನಗೂ ಕೂಡ ವೈಯಕ್ತಿಕವಾಗಿ ಆತನಿಗೆ ಮರಣದಂಡನೆ ಆಗಲೇಬೇಕು ಅನ್ನುವಂಥ ಅಭಿಪ್ರಾಯ ಇದೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಈ ಒಂದು ಕೇಸ್ನ ಕುರಿತಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಿರ್ಬೋದು, ಫ್ಯಾಮಿಲಿಗಳಿಗಾಗಿರ್ಬೋದು ಎಲ್ಲ ಕಡೆಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.